ಟೋಟಲ್ ಬಿಲ್ ಆಗಿದ್ದು ನನಗೆ 8,120 ರೂಪಾಯಿ. ಆರ್ ನಗರದಲ್ಲಿ ಇರೋದು ಈ ಟೆಂಪಲ್. ಇವತ್ತು ಬೆಳಗ್ಗಿನ ಫಸ್ಟ್ನೇ ಟೆಂಪಲ್ ಇದಾಗಿರೋದು. 2 ದಿವಸ ಪ್ಯಾಕೇಜ್ ಡ್ಯೂಟಿ ಇದೆ, ಮಾಡೋಗಿದ್ರೆ ಮಾಡಿ ಅಂತ. ನಾಷ್ಟ ಮುಗಿಸ್ಕೊಂಡ್ ಬಂದು ಡೈರೆಕ್ಟಾಗಿ ನಾವು ಬಂದಿರೋದು ಇಸ್ಕಾನ್ ಟೆಂಪಲ್ ಉತ್ತರಳ್ಳಿ ಹತ್ರ ಇರೋದು. ಭಾನುವಾರ ಬರೋರು ಯೋಚನೆ ಮಾಡ್ಕೊಂಬನ್ನಿ. 50 ರೂಪಾಯಿ ಸಲ ಮಾಡಿದೀನೋ US ಗೆ ಒಳ್ಳೆ ಟ್ಯಾಕ್ಸ್ ಹಾಕ್ತವ್ರಪ್ಪ. ಅದು ಎಲ್ಲಿ ಪಿಜ್ಜಾ ಒಟ್ಟು ಬೆಳಗ್ಗೆಯಿಂದ ಫುಲ್ ಟೆಂಪಲ್ ರನ್ ಅನ್ಕೊಳ್ರಿ. ಎಲ್ಲ ಕಡೆ ಟೆಂಪಲ್ ಬರ್ರೆ ಟೆಂಪಲ್ ಫುಲ್ ಟೆಂಪಲ್ಸ್. ಎಲ್ಲ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅದರ್ ನ್ಯೂ ವಿಡಿಯೋ. ನಾನು ನಿಮ್ಮ ವಿಶ್ವಾಸ. ಇವತ್ತು ನಮ್ಮ ಫ್ರೆಂಡ್ ಒಬ್ಬರು ಡ್ಯೂಟಿ ಕೊಟ್ಟರು ನಿನ್ನೆ. ಬ್ರೋ ಹಿಂಗೆ 2 ದಿವಸ ಪ್ಯಾಕೇಜ್ ಡ್ಯೂಟಿ ಇದೆ, ಮಾಡೋಗಿದ್ರೆ ಮಾಡಿ ಅಂತ. ನನಗೆ ವರ್ಕೌಟ್ ಆಗುತ್ತೆ ಅನಿಸುತ್ತೋ, ಅದಕ್ಕೆ ಮಾಡ್ತಾಯಿದ್ದೆ. ಇವತ್ತು ಬಂದ್ಬಿಟ್ಟು ಶನಿವಾರ ಬೆಳಗ್ಗೆ ಕರೆಕ್ಟಾಗಿ ಟೈಮ್ ಒಂದು 5 ಗಂಟೆ ಆಗಿದೆ. ಬೆಳಗಿನ ಜಾವ 4 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಇವ್ರನ್ನೂ ಎಲ್ಲ ರೆಡಿ ಮಾಡಿಕೊಂಡು ವಾರ್ಮಪ್ ಆಗಿಬಿಟ್ಟಿದೆ. ವಾರ್ಮಪ್ ಆಗಿದ್ದಾನೆ. ಇವಾಗ ನಾನು ಇಲ್ಲಿಂದ ಡೈರೆಕ್ಟಾಗಿ ಯಶವಂತಪುರ ರೈಲ್ವೆ ಸ್ಟೇಷನ್ ಪಿಕಪ್ ಮಾಡೋಕೆ ಹೋಗಬೇಕು. ಸಿಕ್ಕಾಪಟ್ಟೆ ಲಾಂಗ್ ಐತೆ, 47 ಕಿಲೋಮೀಟ್ರ್ ಇಲ್ಲಿಂದ ಮನೆಯಿಂದ. ಯಾವಾಗಲೂ ಇದಾಗ್ಬಿಟ್ಟಿದೆ, ಯಾವಾಗ ಖಾಲಿ ಹೋಗೋದೇ ಆಗ್ಬಿಡೈತೆ. ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ. ಹೆಂಗಪ್ಪ ಏನಪ್ಪ ಪ್ಯಾಕೇಜ್ ಡ್ಯೂಟಿ ಎತ್ತ ಅಂತ ಕೇಳಿದ್ರೆ ನೀವು. ಇವತ್ತು ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ಔಟ್ ಸ್ಟೇಷನ್ ಡ್ಯೂಟಿ ಮಾಡ್ತಾ ಇರೋದು. ಅಂದರೆ 2 ದಿವಸನೂ ಶನಿವಾರ ಭಾನುವಾರ 2 ದಿವಸನೂ ಒಂದೇ ಕಸ್ಟಮರೇ. ಇವತ್ತು ಮಾತ್ರ ಔಟ್ ಸ್ಟೇಷನ್ ಎಲ್ಲ ತುಮಕೂರು ಆ ಕಡೆ ಎಲ್ಲ ಹೋಗ್ತವ್ರೆ. ನಾವು ಸಿಟಿ ಬಿಟ್ಟು ಆಚೆ ಹೋದರೆ ಅದನ್ನು ಔಟ್ ಸ್ಟೇಷನ್ ಅಂತ ಕರಿತೀವಿ. ಆ ಕಾರಣಕ್ಕೇ ಇವತ್ತು ತುಮಕೂರು ಆಚೆ ಯಾವುದೋ ದೇವಸ್ಥಾನಕ್ಕೂ ಎಲ್ಲೋ ಹೋಗ್ತವ್ರೆ. ಅದು ಆ್ಯಕ್ಚುಲಿ ಇವತ್ತು ಔಟ್ ಸ್ಟೇಷನ್ ಡ್ಯೂಟಿ ಮಾಡ್ತಾ ಇರೋದು. ಭಾನುವಾರ ಬಂದ್ಬಿಟ್ಟು ಬೆಂಗಳೂರು ಲೋಕಲ್ ಪ್ಯಾಕೇಜ್ ಮಾಡ್ತಾಯಿರೋದು. ಅಂದರೆ 8 hour 80 ಪ್ಯಾಕೇಜು, ಇಲ್ಲ 12 hour 120 ಕಿಲೋಮೀಟ್ರ್ ಆ ಥರ ಪ್ಯಾಕೇಜ್ ಮಾಡ್ತಾ ಇರೋದು. ನಾನು ಮುಂದೆ ಹೋಗ್ತಾ ಎಲ್ಲ ಹೇಳ್ತೀನಿ. ಇವಾಗ ಬನ್ನಿ, ಟೈಮ್ ಆಗಿಬಿಟ್ಟಿದೆ 6:45 ಅಷ್ಟೊತ್ತಿಗೆಲ್ಲ ನಾನು ಅಲ್ಲಿರಬೇಕು. ಬಟ್ ಟೈಮ್ ಸಾಕುತ್ತೆ ಕರೆಕ್ಟಾಗಿ 5 ಗಂಟೆ ಎಕ್ಸಾಕ್ಟಾಗಿ. ಒಂದು ಕಾಲು ಅವರೆಲ್ಲ ಹೋಗ್ಬಿಡ್ಬೋದು. ಅಂದರೆ 6:15 6:20 ರೀಚ್ ಆಗ್ತೀನಿ. ಟ್ರೈನ್ ಇರೋದು ಆ್ಯಕ್ಚುಲಿ 6:45ಕ್ಕೆ. ಅದಕ್ಕೇ ಸ್ವಲ್ಪ ಜಲ್ದಿ ಹೋಗ್ಬಿಟ್ಟೆ ವೆಯ್ಟ್ ಮಾಡೋಣ. ಬನ್ನಿ ಓಡೋಣ. ಮುಂದಕ್ಕೆ ಹೋಗ್ತಾ ಎಲ್ಲ ಹೇಳ್ತೀನಿ. ಇವಾಗ ಹೇಳ್ಬಿಟ್ರೆ ನಿಮಗೆ ಕ್ಯೂರಿಯಾಸಿಟಿ ಇರೋಲ್ಲ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಹೊಡಿರಪ್ಪ. ಯಾರೆಲ್ಲ ವೀಡಿಯೋ ನೋಡ್ತಾ ಇರಿ, ಯಾರು ಸಬ್ಸ್ಕ್ರೈಬ್ ಹೊಡಿತಾ ಇಲ್ಲ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಹೊಡಿರಿ. ನನಗೂ ಖುಷಿ, ಇವಂಗೂ ಖುಷಿ, ನಿಮಗೂ ಖುಷಿ. ಬನ್ನಿ ಓಡೋಣ. CNG ನೆನ್ನೆನೇ ಫಿಲ್ ಮಾಡಿಸ್ಕೊಂಬಿಟ್ಟೆ. ಸ್ವಲ್ಪ ಹೊಸಕೋಟೆಗೆ ಹೋಗಿದ್ದೆ ನಾವು ಅಮ್ಮಂಗೆ ಕರ್ಕೊಂಡು. ಅವಾಗೆ ಬರ್ತಾನೆ ಫಿಲ್ ಮಾಡಿಸ್ಕೊಂಬಿಟ್ಟೆ. ಸದ್ಯಕ್ಕೆ ಯಶವಂತಪುರ ಹೋಗೋಷ್ಟೊತ್ತಿಗೆ ಇನ್ನೊಂದು 2 ಪಾಯಿಂಟ್ ಎಗರೋಗುತ್ತೆ. ಇವ್ರನ್ನ ಕಸ್ಟಮರ್ನ ಯಶವಂತಪುರ ಪಿಕಪ್ ಮಾಡಿಕೊಂಡು ಸೀದಾ ಯಲಹಂಕ ನ್ಯೂ ಟೌನ್ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಅವ್ರು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ನಾವು ತುಮಕೂರಿಗೆ ಹೋಗೋ ಪ್ಲ್ಯಾನ್ ಇರೋದು. ಅದಕ್ಕೇ ಯಶವಂತಪುರದಲ್ಲಿ ಇದು ಯಲಹಂಕಲ್ಲಿ ಹಾಕಿಸ್ಕೊಳಲ್ಲ, ಇಲ್ಲ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇವಾಗ ಹಾಕಿಸ್ಕೊಂಡ್ರೆ ವೇಸ್ಟ್, ಸುಮ್ಮನೆ ತಿರ್ಗಾ ಹಾಕಿಸ್ಬೇಕಾಗುತ್ತೆ. ಬೇಡ ಬನ್ನಿ, CNG ಹಾಕ್ಸೋದು ಬೇಡ. ಡೈರೆಕ್ಟ್ ಯಶವಂತಪುರ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಯಲಹಂಕ ಕರ್ಕೊಂಬಂದು ಅಲ್ಲಿ ಎಲ್ಲ ಯಲಹಂಕಲ್ಲಿ ಐತೆ, ಯಲಹಂಕಲ್ಲಿ ಹಾಕಿಸ್ಕೊಳೋಣ. ಬನ್ನಿ ಓಡೋಣ. ನೆನ್ನೆ ಪೆಟ್ರೋಲು ಫುಲ್ಲು ಡ್ರೈ ಆಗಿಬಿಟ್ಟಿತ್ತು. ಅದಕ್ಕೆ ಒಂದು 500 ರೂಪಾಯಿ ಹಾಕ್ಸಿದೆ. ಒಂದು ಚೂರು ಮೇಲಕ್ಕೆ ಬಂದೈತೆ ಮುಳ್ಳು. ಅದೇನೋ ಪೆಟ್ರೋಲ್ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕೆ ಆಗ್ತಾಯಿಲ್ಲ ಗುರು. ಅದೊಂದು ದೊಡ್ಡ ತರಣ ಆಗ್ಬಿಟ್ಟಿದೆ ನನಗಂತೂ. ನೀವು ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ, ಇಲ್ಲ ಇದೇ ಥರ ನಂತರನೇ ಇಟ್ಕೊಂಡಿದ್ದೀರಾ? 2 ಇಟ್ಕೊಂಡ್ರೆ ದಯವಿಟ್ಟು ಕೆಳಗಡೆ ಒಂದು ಕಮೆಂಟ್ ಮಾಡಿರಿ. ಬನ್ನಿ, ತುಂಬ ಮಾತಾಡೋದು ಬೇಡ, ಡೈರೆಕ್ಟ್ ಪಿಕಪ್ ಪಾಯಿಂಟ್ ಹತ್ರ ಸಿಗ್ತೀನಿ ನಾನು ನಿಮಗೆ. ಸ್ನೇಹಿತರೆ, ಡೈರೆಕ್ಟಾಗಿ ಮನೆಯಿಂದ ಎಲ್ಲೂ ನಾನ್ ಸ್ಟಾಪ್ ನಿಲ್ಲಿಸ್ತೀರಿ. ಅವಾಗ ಎಲ್ಲಪ್ಪ ಬಂದಿದ್ದೀನಿ ಅಂದರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಹತ್ರ ಬಂದುಬಿಟ್ಟಿದ್ದೀನಿ. ಅಲ್ಲಿ ಮುಂದೆ ಇನ್ನೂ ಒಂದು 1/2-3 ಕಿಲೋಮೀಟ್ರ್ ಐತೆ, 1/2 ಕಿಲೋಮೀಟ್ರ್ ಇದೆ. ಒಳಗಡೆ ಹೋಗ್ಬೇಕು. ಮಾರ್ಕೆಟ್ ರೋಡಲ್ಲಿ ಇರೋದು ಪಿಕಪ್ಪು. ಪ್ಲಾಟ್ಫಾರ್ಮ್ ನಂಬರ್ 1 ಅಂತೆ, ಅಲ್ಲಿರೋ ಪಿಕಪ್ಪು. ಸದ್ಯಕ್ಕೆ ಗಾಡಿ ಇಲ್ಲಿ ಹಾಕಿದ್ದೀನಿ, ಯಾಕಂದರೆ ಇನ್ನೂ ಟೈಮ್ ಐತೆ. ಏನಪ್ಪ ಮ್ಯಾಟ್ರ್ ಅಂತಂದರೆ ಟ್ರೈನು ಡಿಲೇ ಆಗಿಬಿಡೈತೆ ಅರ್ಧ ಗಂಟೆ. ಅದಕ್ಕೇ ವೇಟ್ ಮಾಡಲೇಬೇಕು. 7:15 ಇರೋದು ಟ್ರೈನು. ಆ್ಯಕ್ಚುಲಿ 6:45ಗೆ ಟ್ರೈನ್ ಇದ್ದು. ಇವಾಗ ಅರ್ಧ ಗಂಟೆ ಲೇಟಾಗಿ 6:15 ತೋರಿಸ್ತಾ ಇದೆ. ಏನು ಮಾಡೋಕ್ಕಲ್ಲ, ವೆಯ್ಟ್ ಮಾಡಲೇಬೇಕು. ಅಲ್ಲೊಂದು ಟೀ ಅಂಗಡಿ ಐತೆ ಮುಂದೆಗಡೆ, ಹೋಗಿ ಟೀ ಕುಡ್ಕೊಂಬಂದ್ಬಿಡೋಣ ಬನ್ನಿ. ರಾತ್ರಿ ಎಲ್ಲ ತಿಕಾರ್ಕೊಂಡು ಗಾಡಿ ತೊಳೆದ್ರೆ ನಾನು ಇಲ್ಲಿ ಬಂದು ಗಾಡಿ ಹಾಕಿದ ಜಾಗ ಐತೆ ಅಂತ ಈ ಪಾರಿವಾಳಗಳೆಲ್ಲ ಗಾಡಿ ಮೇಲೆ ಏತೇ ದಿಕ್ತಾವೆ ತತ್ತೇರಿಗೆ. ಈಗೆಲ್ಲ ಉರಿದೈತೆ ಗುರು. ಓಡಿಸಿ ಸಾಕಾಯಿತು. ತೋರಿಸ್ತೀನಿ ನೋಡ್ರಿ, ಬೇಕಾದ್ರೆ ನೋಡ್ರಿ. ಮುಂದೆ ಎಲ್ಲ ಇಷ್ಟೊತ್ತು ಕ್ಲೀನ್ ಮಾಡ್ಕೊಂಡು ಕೂತಿದ್ದು. ಸ್ನೇಹಿತರೆ, ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ ಆಗ್ತಾಯಿತೆ. ಸೀದಾ ಗಾಡಿ ಹಾಕೊಂಡು ಒಳಗಡೆ ಹಾಕೊಂಬಿಟ್ಟಿದ್ದೀನಿ ಪಾರ್ಕಿಂಗಲ್ಲಿ. ಒಂದು 50 ರೂಪಾಯಿ ಹೋದ್ರೂ ಪರವಾಗಿಲ್ಲ. ಸುಮ್ಮನೆ ಅಲ್ಲಿ ಆಚೆಗಡೆ ಹಾಕ್ಕೊಂಡು ಸಾಯೋ ಬದಲು ಆಡಿ ಬೆಳಗ್ಗೆನೇ ಒಂಥರ ಮೂಡಫ್ ಹೋಗೋದು ಅಂದ್ಕೊಳ್ಳಿ. ಕ್ಲೀನಾಗಿ ತೊಳ್ಕೊಂಬಂದೆ. ಗಾಡಿ ತೊಳ್ಕೊಂಬಂದಾಗ ಗಲೀಜಾಗ್ಬಿಟ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಹೊಡೆದೋಗ್ಬಿಡ್ತದೆ. ಅಷ್ಟು ಕಷ್ಟಪಟ್ಟು ತೊಳೆದಿರ್ತೀನಪ್ಪ ರಾತ್ರಿ ಎಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಕಸ್ಟಮರ್ ವೆಯ್ಟಿಂಗು, ಬರಲಿ ಟ್ರೈನ್ಗೆ ವೆಯ್ಟಿಂಗು. ಬಂದಿದ್ದ ತಕ್ಷಣ ಕ್ಲೀನಾಗಿ ಪಿಕ್ ಮಾಡಿಕೊಂಡು, ಅವ್ರು ಆ್ಯಕ್ಚುಲಿ ಕಸ್ಟಮರ್ ಬರ್ತಾರೋದು ಕಾರವಾರ ಕಡೆಯಿಂದ, ಅಂದರೆ ಉಡುಪಿ ಮಂಗಳೂರು ಆ ಕಡೆಯಿಂದ ಬರ್ತಾರದವ್ರು, ಕಾರವಾರದವರು. ಪಿಕ್ ಮಾಡಿಕೊಂಡು ಸೀದಾ ಯಲಹಂಕ ನ್ಯೂ ಟೌನ್ಗೆ ಹೋಗೋಣ. ಕಸ್ಟಮರ್ ವೇಟಿಂಗು. ಬಟ್ 7:15 ಅಂತ ಹೇಳ್ತಾವ್ರೆ. ಆಗಲೇ ಫೋನ್ ಮಾಡಿದ್ದೆವು ಕಸ್ಟಮರ್ಗೆ. ಬರಲೇ ಬಂದಾಗ ಸೀದಾ ಪಿಕಪ್ ಮಾಡ್ಕೊಂಡು ಹೋಗೋಣಂತೆ. ಡೀಟೇಲಾಗಿ ತೋರಿಸ್ತೀನಿ. ಆಮೇಲೆ ಇದು ಪ್ಯಾಕೇಜು ಹೆಂಗಪ್ಪ ಏನು ಕತೆ ಅಂತ ನೀವೆಲ್ಲ ಕೇಳಿದೆ. ಇದು ಆ್ಯಕ್ಚುಲಿ ಇವತ್ತು ಫಸ್ಟ್ ಡೇ ಶನಿವಾರ ಬಂದ್ಬಿಟ್ಟು ಪ್ಯಾಕೇಜ್ ಡ್ಯೂಟಿ ಅಲ್ಲ, ಇದು ಔಟ್ ಸ್ಟೇಷನ್ ಡ್ಯೂಟಿ ಲೆಕ್ಕಾಚಾರ. ಹೆಂಗಪ್ಪ ಅಂದರೆ 300 ಕಿಲೋಮೀಟ್ರ್ ಸೆಟ್ಲ್ಮೆಂಟು, 15 ರೂಪಾಯಿ ಕಿಲೋಮೀಟ್ರು, 400 ರೂಪಾಯಿ ಡ್ರೈವರ್ ಬಟ. ಇದು ಆ್ಯಕ್ಚುಲಿ ಇರೋದು.
ನಾಳೆಗೆ ಬಂದುಬಿಟ್ಟು 8 ಅವರ್ ಪ್ಯಾಕೇಜ್ ಲೆಕ್ಕಾಚಾರ ಇರೋದು. ಏನಾಗುತ್ತೆ ಎಷ್ಟಾಗುತ್ತೆ ಏನು ಡೀಟೇಲಾಗಿ ಪ್ರತಿಯೊಂದು ನಾನು ತೋರಿಸ್ತೀನಿ ನಾನು ನಿಮಗೆ. ಬನ್ನಿ ಇವಾಗ ಕಸ್ಟಮರ್ ಪಿಕ್ ಮಾಡಿಬಿಡೋಣ, ಬರಲಿ. ಸ್ನೇಹಿತರೆ, ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಯಶವಂತಪುರ ರೈಲ್ವೆ ಸ್ಟೇಷನಿಂದ ಸೀದಾ ಇವಾಗ ಯಲಹಂಕ ನ್ಯೂಟನ್ ಹತ್ರ ಕರ್ಕೊಂಡು ಡ್ರಾಪ್ ಮಾಡಿದ್ದೀನಿ. ಅವ್ರ ಫ್ರೆಂಡ್ ಮನೆ ಹತ್ರ ಅಲ್ಲಿಗೆ ಹೋಗೋರೆ. ಒಳಗಡೆ ನಾಷ್ಟ ಗಿಷ್ಟ ಎಲ್ಲ ಮಾಡಿಕೊಂಡು ವಾಪಸ್ ಬರ್ತಾರೆ. ಸೀದಾ ಅವ್ರನ್ನ ಪಿಕಪ್ ಮಾಡ್ಕೊಂಡು ಎಲ್ಲಿಗೆ ಹೋಗೋ ಅಂತ ನಮ್ಮ ತಾಯಣ್ಣ ಗೊತ್ತಿಲ್ಲ, ನೋಡೋಣಂತೆ ಏನು ಕತೆ ಅಂತ ಎಲ್ಲೆಲ್ಲಿ ಹೋಗ್ತಾರೆ ಅಂತ. ಅವ್ರು ಬಂದಿರೋದು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ಲ, ಒಂದು 2ನೇ ಟೈಮ್ ಏನೋ ಬಂದಿರೋದು ಬೆಂಗಳೂರು ಏನೂ ಗೊತ್ತಿಲ್ಲ ಅವ್ರಿಗೆ ಹೆಂಗೈತಿ ಏನು ಕತೆ ಅಂತ. ಟ್ರಾಫಿಕ್ ಒಂದು ಬಿಟ್ಟರೆ ಅದ್ರ ಬಗ್ಗೆ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅವ್ರಿಗೆ. ಅದಕ್ಕೆ ಎಲ್ಲ ಬರ್ತಾ ಅಂದಿವೆ ಮಲಫೇಶಿಯಾ ಅದು ಇದೆಲ್ಲ ತೋರಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ. ನೋಡ್ಬೇಕು ಎಲ್ಲೆಲ್ಲಿ ಹೋಗ್ತಾರೆ ಏನು ಕತೆ ಅಂತ. ನನಗೂ ಫುಲ್ ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ಕಸ್ಟಮರ್ ಫುಲ್ ಜಾಲಿಯಾಗವ್ರೆ. ಆ ಕಡೆ ಕರಾವಳಿ ಸೈಡ್ ಜನ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು, ಸೂಪರ್ ಮಂಚ. ಎಲ್ಲರೂ ಆ ಕಡೆ ಇರೋರೆಲ್ಲ ಅವ್ರ ಮನಸ್ಸೇ ನೆಕ್ಸ್ಟ್ ಲೆವೆಲ್ಲು. ಮಾತಾಡ್ಸೋ ರೀತಿ ಆಗಲಿ ಅವ್ರ ಇದು ನಂಗೆ ಸಿಕ್ಕಾಬಿಟ್ಟೆ ಇಷ್ಟ. ಆ ಕಡೆ ಪ್ಲೇಸೇ ಅಂದರೆ ತುಂಬ ಇಷ್ಟ ನನಗೆ. ಜನ ಅಂತೂ ಕೇಳಲೇಬೇಡ್ರಿ, ನೆಕ್ಸ್ಟ್ ಲೆವೆಲ್ ಇಷ್ಟ. ಅವ್ರು ಸಕ್ಕತ್ತಾಗಿ ಟ್ರೀಟ್ ಮಾಡ್ತಾರೆ ನಮ್ಮನ್ನು, ನೋಡೋ ರೀತಿಯೇ ಬೇರೆ ಅವರು ಬೆಂಗಳೂರು ಅಂತಂದರೆ. ಬಟ್ ನಾವು ಸ್ವಲ್ಪ ಒಂದು 10 ಜನದಲ್ಲಿ ಯಾರೋ ಒಬ್ಬರು ಮಾಡೋ ತರಲೆ ಕೆಲಸಗಳಿಗೆ ಅವರು ತಪ್ಪು ತಿಳ್ಕೊತಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಮನುಷ್ಯ ಅಂತೂ ಸೂಪರ್ ಜೆಮ್ಮು ಆ ಕಡೆ ಇರೋರು. ನೋಡೋಣ ಎಲ್ಲೆಲ್ಲಿ ಹೋಗ್ತಾರೋ ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ ನಿಮಗೆ. ಬನ್ನಿ ಸಿಗೋಣ ಆಮೇಲೆ ನಾನು ನಿಮಗೆ. ಸ್ನೇಹಿತರೆ, ಏನು ಕಸ್ಟಮರ್ ಪಿಕ್ ಮಾಡಿದ್ನಲ್ಲ, ಅವರ ಫ್ರೆಂಡ್ ಮನೆ ಹತ್ರ ಡ್ರಾಪ್ ಮಾಡಿದ್ದೆ. ಆ ಕಸ್ಟಮರು ನಾಷ್ಟಕ್ಕೆ ಅಂತ ಅವ್ರ ಮನೆ ಒಳಗಡೆ ಕರ್ಕೊಂಡೋಗಿದ್ರು. ಸೀರಿಯಸ್ಸಾಗಿ ಎಷ್ಟು ಸಕಾಲಾಗಿ ನೋಡ್ಕೊಂಡ್ರು ಅಂದರೆ, ಇಡ್ಲಿ ಮಾಡಿದ್ರು, ರವೆ ಇಡ್ಲಿ ಕ್ರೇಜಿಯಾಗಿತ್ತು. ಟಿಫನ್ ಎಲ್ಲ ಮಾಡ್ಕೊಂಬಂದು ಕಾರಲ್ಲಿ ಕೂತಿದ್ದೀನಿ. ಯಾಕೋ ಆಯಿತು ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ಒಂದು 20 ದಿವಸದಿಂದ ಫುಲ್ ಮೋಡ ಮುಚ್ಕೊಂಡಿದ್ದು. ಬೆಳಗ್ಗೆ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ, ನೋಡ್ಬೋದು ನೋಡಿ ಹೆಂಗೆ ಹೊಡಿತಾ ಇದೆ. ಆ ಕಾರಣಕ್ಕೆ AC ಹಾಕೊಂಡು ಕೂತಿದ್ದೀನಿ. ಕಸ್ಟಮರ್ ಒಂದು 10 ನಿಮಿಷ ಸರ್ ನಾವೆಲ್ಲ ನಾಷ್ಟ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಿದ ತಕ್ಷಣ ಪಿಕ್ ಮಾಡಿಕೊಂಡು ಆಡಿ ಲಿಸ್ಟ್ ಕಳಿಸೋರೆ. ತೋರಿಸ್ತೀನಿ ನಿಮಗೆ ಯಾವುದಪ್ಪ ಲಿಸ್ಟು ಏನು ಕತೆ ಅಂತ. ಇವತ್ತಿನ ನಮ್ಮ ಲಿಸ್ಟು ಇಷ್ಟು ಪ್ಲೇಸಸ್ ಐತೆ. ಇದರೊಳಗಡೆ ನಾವು ಈಶಾ ಫೌಂಡೇಶನ್ ಒಂದು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಈಶಾ ಫೌಂಡೇಶನ್ ಒಂದು ಹೋಗಬೇಕು ನೋಡ್ರಿ, ಇಷ್ಟು ಹೋಗಬೇಕು. ಆಂಜನೇಯ ಸ್ವಾಮಿ ಟೆಂಪಲ್ ಇದೆಲ್ಲ ನೆಲಮಂಗಲ ರೋಡಲ್ಲೇ, ಅಂದರೆ ತುಮಕೂರು ರೋಡಲ್ಲೇ. ವಿಶ್ವಶಕ್ತಿ ಆಶ್ರಮ ಇದೆಲ್ಲ ಗೊತ್ತಿಲ್ಲ. ಮದಂಗಿರಿ ಹಿಲ್ಸ್ ಇದು ತುಮಕೂರು ರೋಡಲ್ಲಿ. ಇದು ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯ, ಅದು ಅಲ್ಲೇ ಆಲ್ಮೋಸ್ಟ್ ಅಲ್ಲ. ಎಲ್ಲ ಹಿಂಗೆ ಐತೆ ನೋಡ್ರಿ. ಇದು 8 ಪ್ಲೇಸು ಪ್ಲಸ್ ಇನ್ನೊಂದು 9 ಪ್ಲೇಸ್ ಆ್ಯಡ್ ಮಾಡಬೇಕು. ಅದು ಬಂದ್ಬಿಟ್ಟು ಆ್ಯಕ್ಚುಲಿ ನಮ್ಮ ಈಶಾ ಫೌಂಡೇಶನು. ಇಷ್ಟು ಇವತ್ತಿನ ಪ್ಲ್ಯಾನ್ ರೂಟಿಂಗು. ಇಷ್ಟೆಲ್ಲ ಕವರ್ ಮಾಡ್ಕೊಂಡು ಬರಬೇಕು ಇವತ್ತು. ನೋಡೋಣ ಇಷ್ಟೆಲ್ಲ ಕವರ್ ಮಾಡೋಕ್ಕೆ ಟೈಮ್ ಆಗುತ್ತಾ ಏನು ಕತೆ ಅಂತ. ಒಟ್ಟೆಲ್ಲ ಪ್ಲ್ಯಾನ್ ಇತ್ತು. 1 ಅವರ್ 1.5 ಅವರ್ ಲೇಟ್ ಆಗೋಯಿತು, ಟ್ರೈನ್ ಲೇಟ್ ಬಂದಿದ್ದ ಕಾರಣದಿಂದ. ಅವ್ರು ಅದೇ ಹೇಳ್ತಾರೆ ಕಸ್ಟಮರು. ನಾನು 8:30 ಇಲ್ಲಿಂದ ಹೊಟ್ಬಿಡೋಣ ಪ್ಲ್ಯಾನ್ ಇತ್ತು. ಬಟ್ 1 ಅವರ್ ಲೇಟ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ಆರಾಮಾಗಿ ಹೋಗಿ ಬರೋಣ ಅಂತ ಹೇಳೋರೆ. ಬರ್ತಾ ನೈಟು ಈಶಾ ಫೌಂಡೇಶನ್ ಒಂದು ಬಾಕಿ ಇರುತ್ತೆ, ಅದೊಂದು ನೋಡ್ಕೊಂಡು ಮುಗಿಸ್ಕೊಂಡು ಬಂದ್ಬಿಡ್ಬೇಕು. ನೋಡೋಣ ಏನು ಮಾಡ್ತಾರೆ ಕತೆ ಕಸ್ಟಮರು ಅಂತ. ಬರಲಿ ಸ್ನೇಹಿತರೆ, ಕಸ್ಟಮರ್ನ ಅವ್ರ ಮನೆಯಿಂದ ಸೀದಾ ನಾವು ಕರ್ಕೊಂಬಂದಿರೋದೆ ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ಟೆಂಪಲ್ಲು ಮಾಕ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಸಿಕ್ಕಾಪಟ್ಟೆ ದೊಡ್ಡ ದೇವಸ್ಥಾನ ಇದು. ನಾನು ಒಳಗಡೆ ಒಂದ್ಸಲ ಹೋಗಿಲ್ಲ, ಬಟ್ ಇಲ್ಲಿ ಗಾಡಿ ಹಾಕೋಕ್ಕೆ ಜಾಗ ಅದ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡಿದ್ದೀನಿ. ಗಾಡಿಯೆಲ್ಲ ಸುಮ್ಮನೆ ಯಾಕೆ ತೊಂದರೆ ಅಂತ. ನನ್ನ ಪಕ್ಕದಲ್ಲಿ ಒಂದು ಹೊಸ ಅರ್ಬೇನಿಯಾ ಬಂದೈತೆ, ಸಗದಾಗೈತೆ ಅಂದ್ಕೊಳ್ರಿ. ಕ್ರೇಜಿ ಗಾಡಿ. ಇದೊಂದು ಸರಿ ಓಡಿಸ್ಬೇಕು ಅಂತ ಆಸೆ, ಆಮೇಲೆ ನನ್ನ ಹತ್ರ ಇಡಬೇಕು ಅಂತ ತುಂಬ ಆಸೆ. ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಐತೆ, ಸಕ್ಕತ್ ಗಾಡಿ. ಒಳ್ಳೆ ಲೆಂತು, ಒಳ್ಳೆ ಕಂಫರ್ಟ್ ಗಾಡಿ, ಒಳ್ಳೆ ಕಿಲೋಮೀಟ್ರು, ಸಗದಾಗಿದೆ ಗಾಡಿ ಮಾತ್ರ. ಇವಾಗ ಕಸ್ಟಮರ್ ಬರಲಿ. ಟೋಟಲ್ ಕಸ್ಟಮರು 6 ಜನ ಬಂದವ್ರೆ. ಅವ್ರಿಗೆ ಕ್ಲೀನಾಗೆಲ್ಲ ತೋರಿಸೋ ಜವಾಬ್ದಾರಿ ನಮ್ಮದು. ಎಲ್ಲ ತೋರಿಸ್ಕೊಂಡು ಕ್ಲೀನಾಗಿ ಕವರ್ ಮಾಡ್ಕೊಂಡು ಬರೋಣಂತೆ. ಇವಾಗ ಟೈಮ್ ಬಂದು ಎಷ್ಟಪ್ಪ ಅಂತ ಕೇಳಿದ್ರೆ ನೀವು, ಟೈಮ್ ಬಂದು 11 ಗಂಟೆ ಆಗ್ಬಿಟ್ಟಿದೆ. 11 ಗಂಟೆಗೆ ಇನ್ನೂ ಫಸ್ಟ್ನೇ ದೇವಸ್ಥಾನ ಇವಾಗ ನೋಡ್ತಾ ಇದ್ದೀರಿ. ಇನ್ನು ಅರ್ಧ ಟ್ಯಾಂಕ್ CNG ಬೇರೆ ಐತೆ. ನೆಕ್ಸ್ಟು ಮಂದಾಗಿರಿ ಹಿಲ್ಸ್ಗೆ ಏನೋ ಹೋಗಬೇಕು, ಅದು ಅನಿಸುತ್ತೆ. ನೆಕ್ಸ್ಟ್ ತುಮಕೂರಿಗೆ ಹೋಗೋ ರೋಡಲ್ಲಿ. ಅದು ಬಿಟ್ಟು ನೆಕ್ಸ್ಟ್ ಹಂಗೆ ನೋಡ್ಕೊಂಡು ಬರ್ತಾ ಇರೋಣ. ತೋರಿಸ್ತೀನಿ ನಿಮಗೆ, ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನೇನು ಎಲ್ಲೆಲ್ಲಿ ಹೋಗಿದ್ದೀರಿ ಅಂತ. ಬಟ್ ನಾನು ಹೋಗ್ಬೇಕಾಯ್ತು ಈ ದೇವಸ್ಥಾನಕ್ಕೆ. ಪಾರ್ಕಿಂಗ್ದು ಒಂದು ಸಮಸ್ಯೆ ಅಂದ್ಬಿಟ್ಟು ಇಲ್ಲೇ ರೋಡಲ್ಲಿ ಹಾಕೊಂಡು ಕೂತಿದ್ದೀನಿ. ಈ ದೇವಸ್ಥಾನ ಒಂದ್ಸರಿನೂ ಹೋಗಿಲ್ಲ ನಂಗೆ, ಅದೊಂದು ಬೇಜಾರು. ಯಾವಾಗ ಒಂದ್ಸರಿ ಹೋಗ್ಬೇಕು ಫ್ಯಾಮಿಲಿ ಜೊತೆನ, ಅಟ್ಲೀಸ್ಟ್ ಒಂದ್ಸರಿ ಹೋಗ್ಬಿಟ್ಟು ಬರಬೇಕು ದೇವಸ್ಥಾನಕ್ಕೆ. ಆಂಜನೇಯ ಸ್ವಾಮಿ ದೇವಸ್ಥಾನ ಸಖತ್ತಾಗೈತೆ. ಶ್ರೀ ಮಾರುತಿ ಸಿದ್ಧಾಂತ ಟೆಂಪಲ್ ಅಂತ ಏನೈತೆ, ಒಂದ್ಸರಿ ಯಾವಾಗ ವಿಸಿಟ್ ಮಾಡೋಣಂತೆ. ಈಗ ಕಾರಲ್ಲೇ ಕೂತ್ಕೊಳ್ಳೋಣ. ಸ್ನೇಹಿತರೆ, ಇವಾಗ ಕಸ್ಟಮರ್ ಕರ್ಕೊಂಡು ಎಲ್ಲಪ್ಪ ಬಂದಿದ್ದೀನಿ ಅಂತಂದರೆ ಮಂದಾಗಿರಿ ಹಿಲ್ಸು ಟಾಪ್ ಮೇಲೆ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಲಾಸ್ಟ್ ಪಾಯಿಂಟು. ಇದು ಬಿಟ್ಟರೆ ಇನ್ನೊಂದು ಪಾಯಿಂಟ್ ಇಲ್ಲ. ನಮ್ಮ ಗಾಡಿ ಇಲ್ಲವೇ. ನಾನು ಈ ಬೆಟ್ಟಕ್ಕೆ ಬರ್ತಿರೋದೇ ಫಸ್ಟ್ ಟೈಮು. ನಕ್ಕಿನ ಬೆಟ್ಟ ಮಾತ್ರ ಹಿಂಗೈತೆ ಗುರು. ಮೇಲಕ್ಕೆ ಫಸ್ಟ್ ಗೇರಲ್ಲಿ ಹತ್ತಬೇಕು, ಸೆಕೆಂಡ್ ಗೇರಲ್ಲಿ ಗಾಡಿ ಹತ್ತಾಗಲ್ಲ. ಅದು AC ಆಫ್ ಮಾಡಿಸಿ, AC ಹಾಕಿದ್ರೆ ಫಸ್ಟ್ ಗೇರಲ್ಲಿ ಹತ್ತೋ ಡೌಟೆ. ಯಾಕಂದ್ರೆ ಹಿಂಗೈತೆ ಸ್ಟೀಪು, ಸಿಕ್ಕಾಪಟ್ಟೆ ಸ್ಟೀಪ್ ಐತೆ. ಅದಕ್ಕೇ ಬರೋರು ಮೇಲೆ ಬರ್ತಿರಲ್ಲ ಯೋಚನೆ ಮಾಡ್ಕೊಂಬನ್ನಿ. ಅದು ವೈಟ್ ಬೋರ್ಡವ್ರು ಇಷ್ಟು ಗಾಡಿ 10,000 ಅಂತ ನನಗೊಂದು ಖುಷಿ ಆಗ್ತಾಯಿದೆ. ಇಷ್ಟು ಗಾಡಿಗಳವೆ, ಇಷ್ಟು ಗಾಡಿ ಕಾರ್ಗಳು 10,000, ಪರವಾಗಿಲ್ಲ, ಗ್ರೇಟ್.
ಹಚ್ಚಿದ್ದೀರ. ನಾನು ನೋಡ್ದಂಗೆ ಯಾವುದೋ ಅಲ್ಲಿ ಕೆಟ್ಟೋಗಿ ನಿಂತಿರೋದು ಅಂಥದ್ದು ಯಾವುದೂ ಇರಲಿಲ್ಲ. ಪರವಾಗಿಲ್ಲ, ಹಚ್ಕೊಂಬಂದ್ಬಿಟ್ಟಿದ್ದೀರ ಮೇಲೆ ಕಂಗೋ ಹಿಂಗೋ. ಖುಷಿ ಆಗುತ್ತೆ ನಿಮ್ಮನ್ನು ನೋಡಿದಾಗ. ಅಲ್ಲಿ ರೋಡ್ ಮೇಲೆ ನಿಲ್ಲಿಸ್ಕೊಂಡಿರ ಹಚ್ಚಿರೋದು ನೋಡಿದ್ರೆ. ಕಸ್ಟಮರ್ ಒಳಗಡೆ ಹೋಗಾರೆ, ನಾನೇನು ಒಳಗಡೆ ಹೋಗಿಲ್ಲ. ನನಗೆ ಹೋಗೋ ಇಂಟ್ರೆಸ್ಟ್ ಇಲ್ಲ ಯಾಕೋ ಇವಾಗ, ಅದಕ್ಕೆ ಹೋಗ್ಬಿಟ್ಟು ಬಂದವ್ರೆ. ಬಟ್ ವ್ಯೂ ಪಾಯಿಂಟು ಸಖತ್ತಾಗೈತೆ ಪ್ಲೇಸು, ಕ್ಯೂಟಾಗಿ. ಬಟ್ ತುಂಬ ಹುಡುಗಿ ಅಂದರೆ ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಇವ್ರು ಜಾಸ್ತಿ ಜನ ಬಂದವ್ರೆ. ನಮ್ಮ ಏಜೆಲ್ಲ ಅದು ಹೋಯ್ತು. ಗರ್ಲ್ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್ ಜೊತೆ ಬರೋವಂಥದ್ದು. ಇವಾಗ ನಮ್ಮದು ದುಡಿಯೋ ಟೈಮು, ತಿಗಾಮಿಸ್ಕೊಂಡು ದುಡಿತಾಯಿದ್ರಿ. ಇವಾಗ ಅವರೆಲ್ಲ ಎಂಜಾಯ್ ಮಾಡ್ತಾರೆ, ಜಲ್ದಿ ಮಾಡಲಿ. ಇಲ್ಲೊಂದು ಚಿಕ್ಕದೊಂದು ಪಾಂಡ್ ಥರ ಇದೆ, ಕೆರೆ ಥರ ಚಿಕ್ಕದು, ಇಷ್ಟ. ಆ ಕಡೆ ನೋಡ್ರೆ ವ್ಯೂ ಪಾಯಿಂಟ್ಗಳು ನೋಡಿ ಹೆಂಗೈತೆ, ಕ್ರೇಜಿ ಐತೆ. ಯಾರಣ್ಣ ಬಂದಿರೋರು ಇಲ್ಲಿಗೆ ದಯವಿಟ್ಟು ಒಂದು ಕಮೆಂಟ್ ಹಾಕ್ಬಿಟ್ರೆ ಹೆಂಗೈತಪ್ಪ ಅಂತ. ನನಗಂತೂ ತುಂಬ ಇಷ್ಟ ಆಯಿತು ಪ್ಲೇಸ್, ಇದು ಕ್ರೇಜಿ ಐತೆ. ಸ್ನೇಹಿತರೆ, ಇನ್ನೊಂದು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲಿ ವೀಡಿಯೋ ಶೂಟ್ ಏನು ಮಾಡಲಿಲ್ಲ. ಅಲ್ಲಿಂದ ಸೀದಾ ನೆಕ್ಸ್ಟ್ ಬಂದಿರೋದು ಸಿದ್ಧಗಂಗೆ ಮಠಕ್ಕೆ ಬಂದಿದ್ದಾರೆ, ತುಮಕೂರು ಹತ್ರ ಇರೋದು. ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ರಿ ಇದೇ ಮಠ. ಇಷ್ಟೊತ್ತು ಹುಡುಗರು ಬಂದ್ಬಿಟ್ಟು ನನ್ನ ಫೋನ್ ಕಿತ್ಕೊಂಡು ಇದು ಒಂದು 4-5 ಜನ, ಒಂದು 5-6 ಜನ ಫೋನ್ ಮಾಡಿ ಮಾತಾಡಿದ್ರು ಅವ್ರ ಮನೆ ಹತ್ರ. ನೋಡಿ ನನಗೆ ಬೇಜಾರಾಯಿತು. ಹುಡುಗರು ಪಾಪ ಫ್ಯಾಮಿಲಿ ಬಿಟ್ಟು ಬಂದಿರ್ತಾರೆ. ಏನೋ ಮಗ ಫೋನ್ಪೇ ಇಲ್ಲ ಕಣ, ಕ್ಯಾಶ್ ಹಾಕ್ಸ್ತೀಯಾ? ಕ್ಯಾಶ್ ಕೊಡ್ತೀಯ ನೀನು? ನಾನು ಕ್ಯಾಶ್ ಕೊಡ್ಬೇಕಾ? ಕ್ಯಾಶ್ ಎಲ್ಲ ಐತೆ ನನ್ನ ಹತ್ರ. ನೋಡಿ ಫ್ರೆಂಡ್ಸ್, ಇವರು ಹುಡುಗರು ಪಾಪ ಮನೆಯವರಿಂದ ಕಾಸು ಹಾಕಿಸ್ತಾರೆ. ನಮ್ಮ ಹತ್ರ ಕ್ಯಾಶ್ ಇಲ್ಲ, ಏನು ಮಾಡೋಣ? ಇಲ್ಲ ಕಣ, ನಿಜ ಇಲ್ಲ. ಇದ್ದೀರೇ ಆಗ್ಬೋದು, ಕ್ಯಾಶ್ ಇಲ್ಲ, ಏನು ಮಾಡೋಣ? ಹುಡುಗರು ಮನೆಯವರಿಂದ ಫೋನ್ಪೇ ಮಾಡಿಸ್ತಾರಂತೆ, ನಮ್ಮ ಹತ್ರ ಕ್ಯಾಶ್ ಇಲ್ಲ. ಏನಕ್ಕೆ 50 ರೂಪಾಯಿ ನಿಮಗೆ? 50 ರೂಪಾಯಿ ಸಲ ಮಾಡಿದ್ದೀನೋ US-ಗೆ? ಅಲ್ಲೇ ಬುಕ್ ತಗೋಣ, ಸುಳ್ಳು ಹೇಳ್ತಾವ ನೀನು. ಈ ಬುಕ್ ತಗೋಣಕ್ಕಂತೂ ಮಾಡಿಲ್ಲ, ತಿನ್ನಕ್ಕೆ ತಗೊಂಡಿದ್ಯಾ? ಹೇಳು, ನಿಜ ಹೇಳು, ಪರವಾಗಿಲ್ಲ. ಸ್ನೇಹಿತರೆ, ಇನ್ನೊಂದು ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ರು, ಅಲ್ಲೂ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾನು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಕೆ ಹಚ್ಚಿ ಹೋಗಿದ್ದೆ. ಇದು ಬಂದ್ಬಿಟ್ಟು ಏರಿಯಾ ಗೊರಟಿಗೆರೆ. ಇಲ್ಲಿ ಒಂದು ಕಾಫಿ ಕುಡಿಗೆ ಅಂತ ಸೈಡ್ಗೆ ಹಾಕೋರೆ. ನಾನು ಊಟ ಬೇರೆ ಮಾಡಿಲ್ಲ, ಕಸ್ಟಮರ್ ಅಲ್ಲೇ ಯಾವುದೋ ಮಟ್ಟಕ್ಕೆ ಹೋಗಿದ್ರಲ್ಲ, ಅಲ್ಲೇ ಊಟ ಗಿಟ್ಟೆಲ್ಲ ಮಾಡ್ಕೊಂಡ್ಬಿಡೋರೆ. ನಾನು ಇವಾಗ ಹೋಟೆಲ್ ಕರುನಾಡು, ಇಲ್ಲೇ CNG ಬಂಕ್ ಇತ್ತು, CNG ಫುಲ್ ಮಾಡಿಸ್ಕೊಂಡೆ. ಡ್ರೈ ಆಗ್ಬಿಟ್ಟು ಪೆಟ್ರೋಲ್ ಹೊಡ್ದೈತೆ ಗಾಡಿ. ಹಂಗೆ ಇಲ್ಲೇ ಟೀ ಅಂಗಡಿ ಇಲ್ಲೇ ಹೋಟ್ಲ್ ಇತ್ತು ಅಂತ ಇಲ್ಲೇ ಸೈಡ್ ಹಾಕಿದ್ದೇನೆ. ಹೋಗಿ ಒಂದು ಟೀ ಕುಡ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತ ಬನ್ನಿ. ಸ್ನೇಹಿತರೆ, ಎಲ್ಲ ದೇವಸ್ಥಾನಗಳು ಮುಗಿಸ್ಕೊಂಡು ಇವಾಗ ನಾವೆಲ್ಲಪ್ಪ ಇದ್ದೀರಿ ಅಂದರೆ ಈಶಾ ಫೌಂಡೇಶನ್ ಪಾರ್ಕಿಂಗಲ್ಲಿದ್ದೀರಿ. ಭಯಂಕರ ಕ್ರೌಡ್ ಅನ್ಕೊಳ್ರಿ. ಅವ್ನು ಅಕ್ಕನ ಯಾವ ರೇಂಜ್ ಕ್ರೌಡ್ ಅಂದರೆ, ಇವು ಲಾಸ್ಟ್ ಹಿಂದೆಗಡೆ ಪಾರ್ಕಿಂಗು ನೋಡ್ರಿ, ದೇವ್ರು ಅಲ್ಲೇ ಐತೆ ಈಶ್ವರ. ನಾನು ಅದ್ರ ಹಿಂದೆಗಡೆ ಇದ್ದೀನಿ ಅಂದರೆ ಲಾಸ್ಟ್ ಪಾರ್ಕಿಂಗ್ ಇದು. ಇನ್ನೊಂದು 2-3 ಪಾರ್ಕಿಂಗ್ ಆ ಕಡೆಗೆ ಐತೆ. ಅದು ಬಿಟ್ಟರೆ ಹಂಗೆ ಎಕ್ಸಿಟು. ಹಂಗೈತೆ ಪರಿಸ್ಥಿತಿ ಇವಾಗ. ಶನಿವಾರ ಭಾನುವಾರ ಬರೋರು ಯೋಚನೆ ಮಾಡ್ಕೊಂಬನ್ನಿ. ಅದೇ ವೀಕ್ ಡೇಯಲ್ಲಿ ಬಂದರೆ ನೀವು ಫಸ್ಟ್ ಪಾರ್ಕಿಂಗಲ್ಲೇ ಪಾರ್ಕಿಂಗ್ ಮಾಡಿಬಿಡ್ತೀರಾ, ಅಷ್ಟು ಹತ್ರ ಇರ್ತದೆ. ವೀಕ್ ಡೇಸಲ್ಲಿ ಬಂದರೆ ಇನ್ನೂ ಒಂದು 2-3 ಪಾರ್ಕಿಂಗ್ ಹಿಂದಕ್ಕೆ ಹೋದ್ರೂ ಹೋಯ್ತದೆ, ಹೇಳೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ. ಇವಾಗ ಇಲ್ಲಿ ಕೂತ್ಕೊಂಡು ಲೈಟ್ ಶೋ ನೋಡಿಕೊಂಡು ಸ್ವಲ್ಪ ಎಡಿಟಿಂಗ್ ಕೆಲಸ ಆಯ್ತದೆಲ್ಲ ಮುಗಿಸ್ಕೊಂಡು ಓಡೋಣಂತೆ. ನಮ್ಮ ಕಸ್ಟಮರ್ಗೆ ಹೇಳಿದ್ದೀನಿ ಸ್ವಲ್ಪ ಒಂದು 5 ನಿಮಿಷ ಬೇಗನೆ ಬನ್ನಿ ಅಂತ. ಯಾಕಂದರೆ ಎಕ್ಸಿಟ್ ಆಗಬೇಕಾದ್ರೆ ಈಸಿ ಆಗುತ್ತೆ, ಆ ಕಾರಣಕ್ಕೆ. ನೋಡೋಣ ಎಷ್ಟೊತ್ತಿಗೆ ಬರ್ತಾರೆ, ಏನು ಕತೆ ಅಂತ. ಬನ್ನಿ ವೆಯ್ಟ್ ಮಾಡೋಣ. ಕಸ್ಟಮರ್ನ ಅಲ್ಲಿಂದ ಸೀದಾ ಕರ್ಕೊಂಬಂದು ಈಶಾ ಫೌಂಡೇಶನಿಂದ ಯಲಹಂಕ ಅಲ್ಲಿ ಯಾವುದೋ ವಿಷ್ಣು ಭವನ್ ಅಂತ ಹೋಟೆಲ್ ಇತ್ತು, ಅಲ್ಲಿಗೆ ಹೋಗಿ ಅಲ್ಲೇ ಊಟ ಗಿಟ ಎಲ್ಲ ಮುಗಿಸ್ಕೊಂಡು ನಾನೊಂದು ಪಾಲಕ್ ಇಡ್ಲಿ ತೊಗೊಂಡಿದ್ದೆ. ಅಲ್ಲೇ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಫುಲ್ ಟಯರ್ಡ್, ರೋಸ್ಟ್ ಆಗ್ಬಿಡಿ ಅಂದ್ಕೊಳ್ರಿ. ಬೆಳಗ್ಗೆ 4 ಗಂಟೆಗೆ ಎದ್ದಿರೋದು, ಇನ್ನು ಕಣ್ಣು ಕೂಡ ಮುಚ್ಚಿಲ್ಲ, ಟೈಮು ಇಲ್ಲ. ಆ ಥರ ಎಲ್ಲ ಪ್ಲೇಸಸ್ ಕವರ್ ಮಾಡಿಬಿಟ್ರು ಗುರು. ಒಂದೇ ಒಂದು ಪ್ಲೇಸು ದೇವನದುರ್ಗ ಒಂದು ಅದನ್ನ ನೋಡಿಲ್ಲ ಅಷ್ಟೇ, ಅದು ಬಿಟ್ಟು ಇನ್ನೆಲ್ಲ ಪ್ಲೇಸು ನೋಡೋರೆ. ಅಪ್ಪ ನನಗಂತೂ ಫುಲ್ ರೋಸ್ಟ್ ಅಂದ್ಕೊಳ್ರಿ. ಅದಕ್ಕೆ ಅರ್ಜೆಂಟಾಗಿ ಇವಾಗ ಮಲ್ಕೊಬೇಕು. ಇವಾಗ CNG ಬೇರೆ ಫುಲ್ಲು ಡ್ರೈ ಆಗೈತೆ. ತಿರ್ಗಾ ನಾಳೆ ಬೆಳಗ್ಗೆ 6:15 ಹೇಳೋರು ಪಿಕಪ್ಪು. ಆ ಕಾರಣದಿಂದ ಇವಾಗ CNG ಹಾಕಿಸ್ಕೊಂಡು ಹೋಗ್ಬಿಡೋಣ ಅಂತ ಇಲ್ಲೇ ಯಲಹಂಕ ಬಂಕ್ ಹತ್ರ ಬಂದಿದ್ದೀನಿ, ನಮ್ಮ ಗೇಲ್ ಗ್ಯಾಸ್ ಹತ್ರ. ಇಲ್ಲಿ CNG ಫಿಲ್ ಮಾಡಿಸ್ಕೊಂಡು ಸೀದಾ ಯಾವ್ದಾರ ಒಂದು ಗಿಂಕಲ್ಲಿ ನೋಡಿಕೊಂಡು ಕ್ಲೀನಾಗಿ ಗಾಡಿ ಹಾಕ್ಕೊಂಡು ಮಲ್ಕೊಬೇಕು. ಬೆಳಗ್ಗೆ ಒಂದು 5:15 ಎದ್ದು ರೆಡಿಯಾಗಿ ಹೋಗೋಣಂತೆ. ಏನು ರೆಡಿ ಆದರೆ ಬೇರೆ ಫೇಸ್ ವಾಶ್ ಮಾಡ್ಕೊಂಡು ಹೊಡ್ತಾರದೆ ಅಷ್ಟೇ ತಿನ್ ಕತೆ. ನಾಳೆ ವೀಡಿಯೋಲಿ ಸಿಗ್ತೀನಿ ನಿಮಗೆ. ಇದು ಕಂಟಿನ್ಯೂ ಇರುತ್ತೆ ಲಾಗು, ದಯವಿಟ್ಟು ಯಾರು ಸ್ಕಿಪ್ ಮಾಡಿದ್ದೀರಾ ನೋಡಿರಿ ಸ್ನೇಹಿತರೆ. ಆಮೇಲೆ ನೀವೆಲ್ಲರೂ ಕೇಳ್ಬೋದು ಅರ್ನಿಂಗ್ಸ್ ಎಷ್ಟಾಯ್ತಪ್ಪ, ಖರ್ಚು ಎಷ್ಟು ಮಾಡಿದೆ, ಏನು ಕತೆ ಅಂತ. ಅರ್ನಿಂಗ್ಸ್ ಬಂದ್ಬಿಟ್ಟು ಇದು 300 ಕಿಲೋಮೀಟ್ರ್ ಸೆಟ್ಲ್ಮೆಂಟ್ ಹೋಗಿ ಇದು ನಿಂಗೆ ಆಗಲೇ ಹೇಳ್ದಂಗೆ ಬೆಳಗ್ಗೆ ಹೇಳಿದ್ದೆ ನಿಮಗೆ. 300 ಕಿಲೋಮೀಟ್ರ್ ಕರೆಕ್ಟಾಗಿ 300 ಕಿಲೋಮೀಟ್ರ್ ಗಾಡಿ ಓಡಿಸೋರು. 1 ಕಿಲೋಮೀಟ್ರ್ ಕೂಡ ಜಾಸ್ತಿ ಆಗಿಲ್ಲ. ಬೇಕಾದ್ರೆ ತೋರಿಸ್ತೀನಿ ನೋಡಿ, 304 ಕಿಲೋಮೀಟ್ರ್. ಅಲ್ಲಿಂದ ಅವ್ರ ಮನೆಯಿಂದ ಇಲ್ಲಿಗೆ ಬರೋಕ್ಕೆ 4 ಕಿಲೋಮೀಟ್ರ್ ಆಗೈತೆ. ಇಲ್ಲಿ ನೋಡ್ರಿ, 304 ಕಿಲೋಮೀಟ್ರ್ ಕರೆಕ್ಟಾಗಿ ಗಾಡಿ ಓಡಿಸೋರೆ. ಏನೂ ಮಾಡೋಕ್ಕಾಗಲ್ಲ. 300 ಕಿಲೋಮೀಟ್ರ್ ಇಂಟು 15 ರೂಪಾಯಿ ಹಾಕ್ಕೊಳ್ಳಿ, ಅದಾದ್ಮೇಲೆ 400 ರೂಪಾಯಿ ಡ್ರೈವರ್ ಬಟ್ಟ ಹಾಕ್ಕೊಳ್ಳಿ.
ಅದಾದಮೇಲೆ ಟೋಲ್ ಒಂದು 300 ರೂಪಾಯಿ ಆಗೈತೆ, ಹೆಚ್ಚು ಕಮ್ಮಿ ಅಂದಾಜು ಒಂದು 250-300 ರೂಪಾಯಿ ಆಗೈತೆ. ಇದು ನಮ್ಮ ಅರ್ನಿಂಗ್ಸು. ಖರ್ಚು ಎಷ್ಟಪ್ಪ ಆಗೈತೆ ಅಂದರೆ 1.5 ಫುಲ್ ಟ್ಯಾಂಕ್ ಡಮಾರ್, 1.5 ಫುಲ್ ಟ್ಯಾಂಕ್ ಡಮಾರ್, ಇನ್ನೊಂದು 2 ಪಾಯಿಂಟ್ ಐತೆ, 1.5 ಫುಲ್ ಟ್ಯಾಂಕ್ ಡಮಾರು. ಬೆಳಗ್ಗೆ ನಾಷ್ಟ ಕಸ್ಟಮರ್ ಮನೇಲೇ ಮಾಡಿದೆ, ಮಧ್ಯಾಹ್ನ ಊಟ ಕೂಡ ಅಲ್ಲೇ ಮಾಡಿದೆ, ನೈಟು ಇವಾಗ ಅವರೇ ಆಚೆ ಕೊಡಿಸಿದ್ರು. ಬರೀ CNG ಹಾಕಿಸ್ಕೊಂಬಿಡೋಣ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ ಎಲ್ಲರಿಗೂ ಬೆಳಗ್ಗಿನ ಶುಭೋದಯಗಳು. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಫುಲ್ ರೆಡಿಯಾಗಿ ಇವಾಗ ಕಸ್ಟಮರ್ ಪಿಕಪ್ ಪಾಯಿಂಟ್ಗೆ ಅಂತ ಹೋಗ್ತಾ ಇದ್ದೇನೆ. ಸದ್ಯಕ್ಕೆ ಇವಾಗ ಯಲಹಂಕ ಪೊಲೀಸ್ ಸ್ಟೇಷನ್ ಹತ್ರ ಇದ್ದೋ. ಇವಾಗ ಸೀದಾ ಕಸ್ಟಮರ್ ಪಿಕಪ್ ಪಾಯಿಂಟ್ ಹತ್ರ ಊಟ ಬರೋಣ ಬನ್ನಿ. ಸ್ನೇಹಿತರ ಕಸ್ಟಮರ್ ಮನೆಯಿಂದ ಪಿಕಪ್ ಮಾಡ್ಕೊಂಡು ಸೀದಾ ನಾ ಕರ್ಕೊಂಡಿದ್ದಾರೆ ರಾಜರಾಜೇಶ್ವರಿ ಟೆಂಪಲ್ಗೆ. ಇಲ್ಲೈತೆ ನೋಡಿ, ಇದೇ ಟೆಂಪಲ್ಲು. ಬಟ್ ಆ ಕಡೆಯಿಂದ ಎಂಟ್ರೆನ್ಸ್ ಇರೋದು. RR ನಗರದಲ್ಲಿ ಇರೋದು ಈ ಟೆಂಪಲ್ಲು. ಇವತ್ತು ಬೆಳಗ್ಗಿನ ಫಸ್ಟ್ನೇ ಟೆಂಪಲ್ ಇದಾಗಿರುತ್ತೆ. ನೆಕ್ಸ್ಟು ಬನಶಂಕರಿ ಆಳುಮೂಳು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಸ್ನೇಹಿತರೆ RR ನಗರದಲ್ಲಿ ರಾಜೇಶ್ವರಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ನಾವು ಬಂದಿರೋದು ವಿಷ್ಣು ವೈಭವ್ ಹತ್ರ. ಏನಕ್ಕಪ್ಪ ಅಂದ್ರೆ ನಾಷ್ಟ ಮಾಡ್ಕೊಂಡು ಹೋಗೋಣ ಅಂತ ಹೊಟ್ಟೆ ಎಸ್ಕೊಂಡ್ಬಿಟ್ಟಿದ್ರು ಕಸ್ಟಮರು, ನಾವು ಇದ್ರು. ಇವಾಗ ಇಸ್ಕಾನ್ ಟೆಂಪಲ್ ಹೋಗ್ತಾ ಇರೋದು, ಉತ್ರಳ್ಳಿ ಹತ್ರ ಇರೋದು. ಅದು ವೈಕುಂಠ ಯಾವುದೋ ಇದೆಯಲ್ಲ ಅಲ್ಲಿಗೆ ಹೋಗ್ತಾ ಇರೋದು, ಆ ಇಸ್ಕಾನ್ ಹತ್ರಕ್ಕೆ. ನೋಡಿ ಬರೋಣ ಅಂತ ಬನ್ನಿ, ಕಾರಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ. ಯಾಕಂದರೆ ನಂದು ಟಿಫನ್ನು ಬೇಗ ಆಗೋದು. ಇಡ್ಲಿ ಹೊಡಿ ತೊಗೊಂಡಿದ್ದೆ, ತಿಂದ್ಕೊಂಡು ಸೀದಾ ಬಂದು ಕಾರಲ್ಲಿ ಕೂತಿದ್ದಾನೆ. ಕಸ್ಟಮರ್ ನಾಷ್ಟ ಮಾಡ್ತಾಯಿದ್ದಂಗೆ ಅವರೇ. ಇವಾಗ ಡೈರೆಕ್ಟಾಗಿ ಇಸ್ಕೊಂಡು ಹತ್ರ ಹೋಗ್ತಾ ಇರೋದು, ಉತ್ರಳ್ಳಿ ಹತ್ರ. ಬನ್ನಿ ಹೋಗೋಣ. ಸ್ನೇಹಿತರೆ ನಾಷ್ಟ ಎಲ್ಲ ಮುಗಿಸ್ಕೊಂಡ್ಬಂದು ಇವಾಗ ಡೈರೆಕ್ಟಾಗಿ ನಾವು ಬಂದಿರೋದು ಇಸ್ಕಾನ್ ಟೆಂಪಲ್ಲು, ಉತ್ರಳ್ಳಿ ಹತ್ರ ಇರೋದು. ಇದಂದ್ರೆ ಕ್ರೇಜಿ ಇರ್ತದೆ ನೋಡಿ. ನಮ್ಮದೇನು ರಾಜನಗರದಲ್ಲಿ ಐತೆ, ಅದಕ್ಕಿಂತ ಸಿಕ್ಕಾಪಟ್ಟೆ ದೊಡ್ಡದಿದ್ದು. ಸಗದಾಗೈತೆ. ಪಾರ್ಕಿಂಗ್ ಎಲ್ಲ ನೋಡ್ರಿ, ಡೂಮಲ್ಲಿ ಒಳಗಡೆ ಎಲ್ಲ ನಿಲ್ಲಿಸ್ಬೋದು ಗಾಡಿಗಳು. ನಮ್ಮ ಗಾಡಿನ ಎತ್ಕೊಂಬಂದು ಇಲ್ಲಿ ನೆರಳಲ್ಲಿ ಹಾಕ್ಕೊಂಡಿದ್ದೇನೆ. ಕಸ್ಟಮರ್ ಹೋಗೋರೆ, ನಾನೇನು ಹೋಗ್ತಾ ಇಲ್ಲ. ಆಲ್ರೆಡಿ ಇದೆಲ್ಲ ನೋಡಿರೋ ಟೆಂಪಲ್ಲೇ, ಸಿಟಿಯಲ್ಲಿ ಇಟ್ಕೊಂಡು ಎಲ್ಲ ನೋಡ್ಬಿಟ್ಟಿದ್ದೀನಿ. ಅದಕ್ಕೆ ಇಂಟ್ರೆಸ್ಟ್ ಇಲ್ಲ. ಗಾಡಿಯಲ್ಲಿ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋದು, ಮೊಬೈಲ್ ನೋಡೋದು, ಫುಲ್ ಜಾಲಿ ಮಾಡೋದು, ಇದು ಕತೆ. ಗಾಡಿ ಒಂದು ರೇಂಜಿಗೆ ಗಬ್ಬಾಗವನೆ. ನಾಳೆ ಹೋಗಿ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಸದ್ಯಕ್ಕೆ ನಾಳೆ ನಡೆದಕ್ಕೆ ಯಾವುದೂ ಇನ್ನೂ ಬುಕ್ಕಿಂಗ್ ಬಂದಿಲ್ಲ. ನಿಮ್ಗೇನೋಣ ಹೋಗಬೇಕು ಅಂತಂದರೆ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಒಂದು ನಂಬರ್ ಹಾಕಿದ್ದೀನಿ ನಮ್ಮ ಬಯೋ ಅಲ್ಲಿ, ಅದಕ್ಕೊಂದು ಕಾಂಟ್ಯಾಕ್ಟ್ ಮಾಡಿರಿ. ಯಾವುದೋ ಒಳ್ಳೆ ಬುಕ್ಕಿಂಗ್ ಮಾಡ್ಕೊಂಬರೋಣಂತೆ ಯಾರಣ್ಣ ಹೋಗೋರು. ಬನ್ನಿ ಇವಾಗ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಣ ಅಂತ. ಸ್ನೇಹಿತರೆ ಮತ್ತೆ RR ನಗರ ಹತ್ರ ಯಾವುದೋ ಇನ್ನೊಂದು ದೇವಸ್ಥಾನ ಕರ್ಕೊಂಬಂದವ್ರೆ. ಅಲ್ಲಿ ಇಲ್ಲೈತೆ ನೋಡ್ರಿ ದೇವಸ್ಥಾನ. ಇದಾದ್ಮೇಲೆ ಹಿಂದಗಡೆ ಇನ್ನೊಂದು ದೇವಸ್ಥಾನ ಐತೆ, ಅಲ್ಲಿಗೆ ಹೋಗೋರೆ. ಹಂಗೆ ಇಲ್ಲಿ ನಮ್ಮ ಬಲರಾಮನ್ ಇಲ್ಲ ಈ ಕಡೆ ಹಾಕ್ಕೊಂಡಿದ್ದೆ. ಇಲ್ಲಿ ಹಂಗೆ ಯಾವುದೋ ಮ್ಯಾಚ್ ಆಡ್ತಾ ಇದ್ರು, ನೋಡ್ಕೊಂಡು ಕೂತ್ಕೊಂಡಿದ್ದೀನಿ. ಯಾವುದೋ ಲೆದರ್ ಮ್ಯಾಚು ಸಾಗೋದಾಗೈತೆ. ಹುಡುಗರು ಬ್ಯಾಟಿಂಗ್ ಆಡ್ತವ್ರೆ, ಅವ್ರು ಯಾರೋ ಬೌಲಿಂಗ್ ಮಾಡ್ತವ್ರೆ. ಈ ಕಡೆ ಟರ್ಫ್ ಇಲ್ಲ, ನೆಟ್ ಸಾಕೋರು ಅಷ್ಟೇ. ಆ ಕಡೆ ಈ ಕಡೆ ಬಾಲ್ ಹೋಗ್ಬಾರ್ದು ಆಚೆ ಕಡೆಗೆ ಅಂತ ಆಡ್ತವ್ರೆ. ಇಲ್ಲಿ ದೇವಸ್ಥಾನ ವೈಬು. ಆಮೇಲೆ ಇನ್ನೊಂದು ಮನೆ ನೋಡಿದೆ, ಕ್ರೇಜಿ ಐತೆ ಗುರು, ಬೆಟ್ಟದ ಮೇಲೆ ಸಾಕಾಗೈತೆ. ಸ್ನೇಹಿತರೆ ಕಸ್ಟಮರ್ ಇವತ್ತು ಬೆಳಗ್ಗೆಯಿಂದ ಫುಲ್ ಟೆಂಪಲ್ ರನ್ ಅಂದ್ಕೊಳ್ರಿ. ಎಲ್ಲ ಕಡೆ ಟೆಂಪಲ್, ಬರೇ ಟೆಂಪಲ್ ಫುಲ್ ಟೆಂಪಲ್ಸ್. ಇವಾಗ ಎಲ್ಲಪ್ಪ ಇದ್ದೀನಿ ಅಂತಂದರೆ HSR ಆಗರ್ ಆಂಜನೇಯ ಸ್ವಾಮಿ ಟೆಂಪಲ್ ಐತಲ್ಲ, ಅಲ್ಲಿದ್ದೀನಿ. ಅಯ್ಯೋ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಟೆಂಪಲು, ಹಿಂದೆ ಒಂದು ಟೆಂಪಲು, ಈ ರೈಟ್ ಸೈಡ್ ಇದೊಂದು ಟೆಂಪಲು, ಫುಲ್ ಟೆಂಪಲ್ಗಳು ವಿಸಿಟ್ಗಳು. ಇವಾಗ HSR ಲೇಔಟಲ್ಲಿ ಇದ್ದೀನಿ ಅಗರ್ ಹತ್ರ. ಈಗ ಮುಗಿಸ್ಕೊಂಡು KR ಫ್ರಾಮ್ಗೆ ನಾವು ಹೋಗೋದಂತೆ ಅವ್ರ ಮಗನ ಮನೆಗೆ. ಅಲ್ಲೋಗ್ಬಿಟ್ಟು ಊಟನೋ ಡಿನ್ನರ್ ಏನೋ ಮುಗಿಸ್ಕೊಂಡು ವಾಪಸ್ಸು ಅಲ್ಲೇ ಬಿಡಬೇಕು. ಏನು ಬಿಡಬೇಕು ಗೊತ್ತಿಲ್ಲ, ನೋಡೋಣ ಏನು ಕತೆ ಅಂತ. ಇವತ್ತು ಬಂದ್ಬಿಟ್ಟು 8 ಅವರ್ ಪ್ಯಾಕೇಜ್ ಲೆಕ್ಕಾಚಾರದಲ್ಲಿ. ಇನ್ನು 1 ಅವರಲ್ಲಿ 8 ಅವರ್ ಪ್ಯಾಕೇಜ್ ಮುಗಿದೋಗುತ್ತೆ. ಆಮೇಲೆ ಕಿಲೋಮೀಟ್ರ್ ಕೂಡ ಆಲ್ರೆಡಿ ಓಡ್ಬಿಡೈತೆ, 76 ಕಿಲೋಮೀಟ್ರನ್ನು. ಇಲ್ಲಿಂದ KR ಫ್ರಾಮ್ ಹೋದರೆ ಅಲ್ಲೇ ಪಕ್ಕ ಇನ್ನೂ ಜಾಸ್ತಿ ಓಡುತ್ತೆ. ಎಲ್ಲ ಡಿಟ್ಟೆಲ್ಲಾಗಿ ಮಾತಾಡೋಣಂತೆ ಹೆಂಗೆ ಕತೆ ಅಂತ. ನೋಡೋಣ ಎಷ್ಟಾಗುತ್ತೆ ಬಿಲ್ಲು, ಏನು ಕತೆ ಅಂತ ಪ್ರತಿಯೊಂದು ಹೇಳ್ತೀನಿ, ನಿಮಗೆ ವೆಯ್ಟ್ ಮಾಡಿ. ಸ್ನೇಹಿತರೆ ಕಸ್ಟಮರ್ನ ಡ್ರಾಪ್ ಮಾಡಿ ಸೀದಾ ಹೊಸಕೋಟೆಗೆ ಬಂದು ಈ ನನ್ನ ಮಕ್ಕಳು ಇಬ್ರಿಗೂ ಫೋನ್ ಹಾಕಿದ್ರೆ ಒಳ್ಳೆ ಟ್ಯಾಕ್ಸ್ ಹಾಕ್ತವ್ರಪ್ಪ. ಅದು ಎಲ್ಲಿ ಪಿಜ್ಜಾ ಒಟ್ಟು ಇಲ್ಲಿ ನೋಡ್ರಿ, ಮೆನು ಕಾರ್ಡ್ ಓದಕ್ಕೆ ಗೊತ್ತಾಯಿಲ್ಲ. ಅಲ್ಲ ಮೆನು ಕಾರ್ಡ್ ಓದಕ್ಕೆ ಗೊತ್ತಾಯಿಲ್ಲ, ಸುಮ್ಮನೆ ಇಟ್ಕೊಂಡ ಮೆನು ಕಾರ್ಡ್ನ. ಈ ಥರ ವಿಡಿಯೋ ಇದ್ರೆ ವಿಡಿಯೋ ಆಫ್ ಮಾಡಿದ ತಕ್ಷಣ ಬಂದು ಕೂತ್ಕೊಂತಾರೆ ನೋಡ್ಕೊಳ್ರಿ. ಆಗ ಅಲ್ಲ ಕರೆಕ್ಟಾಗಿ ಮೆನು ಕಾರ್ಡ್ ಓದಕ್ಕೆ ಬಂದರೆ ಓದ್ರಿ. ನಮ್ಗೆ ABCD ಬರಲ್ಲ, ನಾವು ಅನ್ಎಜುಕೇಟೆಡ್ ಪೀಪಲ್ಸ್. ಇವನೇನೋ ಒಂಚೂರು ಓದ್ಕೊಂಡಿರ್ಬೋದು, ಇದ್ರ ಕಾಣಿಸೋದಿಲ್ಲ ಬಿಡ್ರಿ ಬಂದಿರೋತಲ್ಲ ಲಕ್ಷಣಗಳು. ಪಿಜ್ಜಾ ತಿನ್ಕೊಂಡು ಸ್ನೇಹಿತರೆ ಹೊಸಕೋಟೆಯಲ್ಲಿ ಹುಡುಗರ ಜೊತೆ ಪಿಜ್ಜಾ ಎಲ್ಲ ತಿನ್ಕೊಂಡು ಸೀದಾ ಬಂದು ಮಲ್ಕೊಂಬಿಟ್ಟೆ. ಸುಸ್ತಾಗ್ಬಿಟ್ಟು ಟಯರ್ಡ್ ಆಗ್ಬಿಟ್ಟಿತ್ತು ಅಂತ ಈಗ ಎದ್ದು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ವೀಡಿಯೋ ಎಂಡ್ ಮಾಡೋದು ಮರ್ತ್ಬಿಟ್ಟಿದ್ದೆ. ಆ ಕಾರಣಕ್ಕೆ ಎಷ್ಟಪ್ಪ ಆಯಿತು ಬಿಲ್ಲು ಪ್ಯಾಕೇಜ್ದು ಸೆಕೆಂಡ್ ಡೇದು ಅಂತ ಕೇಳಿದ್ರೆ ನೀವು. ಆ್ಯಕ್ಚುಲಿ ಬಂದಿದ್ದು 2,500ಕ್ಕೆ ಪ್ಯಾಕೇಜ್. 8 ಅವರ್ 80 ಕಿಲೋಮೀಟ್ರಿಗೆ 2500 ಪ್ಲಸ್ ಎಕ್ಸ್ಟ್ರಾ ಕಿಲೋಮೀಟ್ರಿಗೆ 15 ರೂಪಾಯಿ, ಎಕ್ಸ್ಟ್ರಾ ಅವರ್ಗೆ 150 ರೂಪಾಯಿ ಇದ್ದಿದ್ದು. ಆ್ಯಕ್ಚುಲಿ ಇದು ಕಮ್ಮಿನೇ ಪ್ಯಾಕೇಜ್ ಆ್ಯಕ್ಚುಲಿ ನಡೆಯೋದು, ಸ್ವಲ್ಪ ಜಾಸ್ತಿ. ಬಟ್ 2 ಡೇಸ್ ಕಂಟಿನ್ಯೂ ಬುಕ್ಕಿಂಗ್ ತೊಗೊಂಡಿದ್ದೀನಲ್ಲ ಅಂದರೆ ಒಂದೇ ಒಂದು ಕಾರಣಕ್ಕೆ ಕನ್ಸನ್ ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ, ಕಮ್ಮಿ ಆದರೂ ಪರವಾಗಿಲ್ಲ. 100 ರೂಪಾಯಿ ಅಂದ್ಬಿಟ್ಟು 100 ರೂಪಾಯಿ ಕಮ್ಮಿ, ಜಾಸ್ತಿ ತುಂಬ ಜಾಸ್ತಿ ಕಮ್ಮಿ ಆಗಿಲ್ಲ, 100 ರೂಪಾಯಿ ಕಮ್ಮಿ ತೊಗೊಂಡಿದ್ದ. ಇವಾಗ ಸೀದಾ
ಬಿಲ್ ಟೋಟಲಾಗಿ ನೆನ್ನೆದು ಇವತ್ತಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೆನ್ನೆದು ಟೋಟಲಾಗಿ ನನಗೆ ಒಂದು ನೀವೇ ಕ್ಯಾಲ್ಕುಲೇಟ್ ಮಾಡಿರ್ತೀರ ಒಂದು ಅಂದಾಜು ನಂಗೆ ಅನ್ಸ್ದಂಗೆ ಒಂದು 5,000 ಆಗಿರ್ಬೋದು, ಯಾಕಂದರೆ ಐಡಿಯಾ ಇಲ್ಲ. ಟೋಟಲ್ ಬಿಲ್ ಆಗಿದ್ದು ನನಗೆ 8,120 ರೂಪಾಯಿ ಟೋಟಲಾಗಿ. ಎಂಟೈರ್ 2 ಸುದ್ದು ಲೆಕ್ಕ ಆಗಿ 2 ಸುದ್ದು ಸೇರಿ 8,120 ರೂಪಾಯಿ. ಅದರಲ್ಲಿ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಎಷ್ಟಾಗಿರ್ಬೋದು ಅಂತ, ಯಾಕಂದರೆ 1 ಅವರ್ ಎಕ್ಸ್ಟ್ರಾ ಆಗಿತ್ತು ಯಾವುದ್ರದ್ದು ಪ್ಯಾಕೇಜ್ ಡ್ಯೂಟಿದು. ಆಮೇಲೆ 20 ಕಿಲೋಮೀಟ್ರ್ ಜಾಸ್ತಿ ಹೊಡಿತು ಗಾಡಿ. 20 ಕಿಲೋಮೀಟ್ರಿಗೆ 8 15 ಅಂದರೆ 300 ಆಗುತ್ತೆ. 2,500 ಪ್ಲಸ್ 300 2,900 2,800 ಪ್ಲಸ್ ಆಮೇಲೆ 150 ರೂಪಾಯಿ ಎಕ್ಸ್ಟ್ರಾ 1 ಅವರ್ ಆಗಿತ್ತಲ್ಲ, ಅದಕ್ಕೆ ಇದು ಕತೆ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಆಮೇಲೆ ಸೆಕೆಂಡ್ ಇದು ಖರ್ಚು ಎಷ್ಟಪ್ಪ ಆಯ್ತು ಅಂದರೆ 3/4 ಟ್ಯಾಂಕ್ CNG ಖರ್ಚಾಯಿತು. ಕರೆಕ್ಟಾಗಿ 100 ಕಿಲೋಮೀಟ್ರ್ ಅಷ್ಟೇ ಗಾಡಿ ಹೊಡಿದ್ದು. ಇನ್ನೊಂದು 4 ಪಾಯಿಂಟ್ ಇತ್ತು. ಸೀದಾ ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ ರಿಸರ್ವ್ಗೆ ಬಿದ್ದಾಯ್ತು. ಅಲ್ಲಿಂದ ಲಾಸ್ಟ್ ಡ್ರಾಪ್ ನನಗೆ ಎಲ್ಲಪ್ಪ ಆಗಿದೆ ಅಂದರೆ ಮೇಡಹಳ್ಳಿನೇ. ಮೇಡಹಳ್ಳಿ ಹತ್ರ ಕಿತ್ತೂಗ್ನೂರು ಅಂತಿದೆ, ಅಲ್ಲಾಗಿದ್ದು. ಅಲ್ಲೇ ಸೀದಾ ವಾಪಸ್ ಬಂದೆ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇನ್ನೂ ಚಾನಲ್ ಯಾರು ಹೊಸದಾಗಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋಲಿ. ಅಲ್ಲಿರೋ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.